ಅಪ್ಪ ಏನದು ಏನು ಬ್ರೋ ಬ್ರೋ ಏನು ಬ್ರೋ ಇದು ಏನು ಬ್ರೋ ಇದು ಹಬ್ಬ ಫೈನಲಿ ರಾಮಾಯಣ ಟ್ರೇಲರು ನೋಡ್ಬಿಟ್ವಲ್ಲ ಬ್ರೋ. ಕೊನೆಗೂ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ನೈಟ್ ಎಲ್ಲ ನಿದ್ದೆ ಬಿಟ್ಕೊಂಡು 4 ಕಾಲಿಗೆ ರಾಮಾಯಣ ಎದ್ದಿ ಯಪ್ಪ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಲುಕ್ ನೋಡಿದ್ರೆ ಯಪ್ಪ ಏನದು ಗರ್ಜನೆ, ಸ್ಟಾರ್ಟಿಂಗಲ್ಲೂ ಗರ್ಜನೆ ಎಂಡಿಂಗಲ್ಲೂ ಗರ್ಜನೆ ಯಪ್ಪ ಏನದು ಏನು ಬ್ರೋ ಎರಡು ಮಾತು. ರಾಕಿಂಗ್ ಸ್ಟಾರ್ ಯಶ್ ಅವ್ರದ್ದು ಆ್ಯಕ್ಟಿಂಗು ತುಂಬ ಚೆನ್ನಾಗಿ ಬಂದಿದೆ. ಬಟ್ ಏನಂದರೆ CGI ಸ್ವಲ್ಪ ಕೆಲವೊಂದು ಸೂಪರ್ ಆಗಿದೆ CGI, ಕೆಲವೊಂದು ಸ್ವಲ್ಪ ಆರ್ಟಿಫಿಷಿಯಲ್ ಅಂತ ಅನಿಸುತ್ತೆ. ಸೊ ಅದೊಂದು ಆಸ್ಪೆಕ್ಟ್ ನನಗೆ ಅಷ್ಟು ಲೈಕ್ ಆಗಲಿಲ್ಲ. ಬಟ್ ಓವರ್ ಆಲು ನೀವು ನೋಡಿದ್ರೆ ಆ ಕಾಸ್ಟಿಂಗು, ಆ ಕ್ಯಾರೆಕ್ಟರ್ಸ್ಗೆ ಯಾರು ಬೇಕೋ ಅವ್ರನ್ನೇ ಲೈಕ್ ಪರ್ಫೆಕ್ಟಾಗಿ ಸೆಲೆಕ್ಟ್ ಮಾಡಿದ್ದಾರೆ ಕಾಸ್ಟಿಂಗು. ಆ್ಯಂಡ್ ಈ CGI VFX ಸೈಡ್ಗಿಟ್ರೆ ಆ್ಯಕ್ಚುಯಲ್ ಶಾರ್ಟ್ಸ್ ಏನು ತೆಗೆದಿದ್ರಲ್ಲ ಅದಂತೂ ಅಲ್ಟಿಮೇಟ್ ಆಗಿದೆ. ಲೈಟಿಂಗ್ ಆಗಲಿ, ಕ್ಯಾರೆಕ್ಟರ್ಗೆ ಪ್ರಾಪರ್ಟೀಸ್ ಕೊಟ್ಟಿರೋ ಅಂಥ ರೀತಿ ಆಗಲಿ, ಸೊ ಇದೆಲ್ಲ ಕ್ರೇಜಿಯಾಗಿ ಬಂದಿದೆ. ಆ್ಯಂಡ್ ಈ ರಾಮ್ ಬಾಣ ಹೊಡಿಯೋದೊಂದು ಇದೆ, ರಾಮ ಅದು ಒಂದು ಫ್ರೇಮ್ ಇಟ್ಟಿದ್ದಾರೆ, ಶ್ಯಾಡೋ ಸಿಲ್ಲೋಟೆ ಫ್ರೇಮ್ ಥರ ಸನ್ಸೆಟ್ಟು ಸಕ್ಕತ್ತಾಗಿದೆ ಅದು ಶಾರ್ಟು. ಅದಾದಮೇಲೆ ನನಗೆ ಅನಿಸಿದ್ದು DOPನೂ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಮತ್ತು ಪಂಕಜ್. ಹೌದು. ಆ್ಯಂಡ್ ಮ್ಯೂಸಿಕ್ AR ರೆಹಮಾನ್, ಸೊ ಕೇಳೋದು ಬೇಡ, ಸೂಪರಾಗಿರುತ್ತೆ. ಸೊ ಓವರ್ ಆಲು ತುಂಬ ಚೆನ್ನಾಗಿ ಬಂದಿದೆ. ಬಟ್ ಕೆಲವೊಂದು ಚೇಂಜಸ್ ಇದೆ. ಐ ಥಿಂಕ್ ಟೀಮು ಬೇಗ ಬಿಟ್ಟಿರೋ ಕಾರಣನೇ ಇದು. ಸೊ ಏನು ಚೇಂಜಸ್ ಇರುತ್ತೆ ಅದನ್ನು ರೆಕ್ಟಿಫೈ ಮಾಡಿಕೊಂಡು ಸ್ಕ್ರೀನಲ್ಲಿ ಒಂದೊಳ್ಳೆ ಫೆಸ್ಟಿವಲ್ ಮಾಡೋಣ ದಿವಾಲಿಗೆ ಅಂತ. ಸೊ ಪಟಾಕಿ ಹೊಡಿಯೋದೇ ಫೆಸ್ಟಿವಲ್ಗೆ ರಾಮಾಯಣ ಅಂತ ನಮ್ಗೆ ಒಂದೊಂದ್ಸತಿ ಅನಿಸ್ತೈತೆ, ನಮ್ಮ ರಾಕಿ ಬಾಯ್ ಫ್ಯಾನ್ಸ್, ನಮ್ಮ ಕನ್ನಡ ಜನತೆ ಥಿಯೇಟ್ರಲ್ಲಿ ರಾವಣ ಆಗಿ ಅವರು ಮಿಂಚ್ತಾರೆ, ಆದರೆ ಅವ್ರಿಗೆ ರಾಮ್ ಥರ ಅವರು ಮಾಡ್ಬೋದು ಅಂತ ಅನಿಸುತ್ತೆ. ಆ ರೇಂಜಿಗೆ ಅವ್ರದ್ದು ವರ್ಕ್ ಕಾಣಿಸ್ತಾ ಇದೆ ಟ್ರೇಲರಲ್ಲಿ. ಯಾವ ರೇಂಜ್ ಅಪ್ಪು ನೆಕ್ಸ್ಟ್ ಲೆವೆಲ್ ಆಗಿ ಅವರು, ಎಸ್ಪೆಷಲಿ ಕ್ಲೈಮ್ಯಾಕ್ಸಲ್ಲಿ ಅದು ಒಂದು ಗರ್ಜನೆ ಮಾಡ್ತಾರಲ್ಲ ಅದು ತುಂಬ ಚೆನ್ನಾಗಿ ಬಂದಿದೆ. ಆ ಒಂದು ಕ್ಯಾರೆಕ್ಟರ್ಗೂ ಇವ್ರಿಗೂ ತುಂಬ ಚೆನ್ನಾಗಿ ಸ್ಟಾರ್ಟಿಂಗು ಗರ್ಜನೆಯಿಂದಾನೇ ಸ್ಟಾರ್ಟ್ ಮಾಡಿದ್ರು, ಎಂಡಿಂಗಲ್ಲೂ ಅಷ್ಟೇ ಗರ್ಜನೆ. ನಮಗೆ ಒಂಥರ ಹೆಮ್ಮೆ ಅನಿಸುತ್ತೆ, ನಮ್ಮ ನಟ, ಕನ್ನಡ ನಟ ಆ ರೇಂಜಿಗೆ ಅಲ್ಲಿವರೆಗೂ ಹೋಗೋರಂದ್ರೆ ಒಂಥರ ಪ್ರೌಡ್ ಫೀಲ್ ಆಗುತ್ತೆ ನಿಜ. ಹೌದೌದು, ದಟ್ ಈಸ್ 100%. ಅವ್ರು ಏನು ಹೇಳಿದ್ರು ಅದೇ. ಇನ್ನೊಂದು 5 ವರ್ಷದಲ್ಲಿ ನೋಡ್ತೀರಿ, ನಾನು ಹೇಳ್ತೀನಿ ಬೇರೆ ಲೆವೆಲಾಗಿ ಕರ್ಕೊಂಡು ಹೋಗ್ತೀನಿ ಕನ್ನಡ ಇಂಡಸ್ಟ್ರಿ ಅಂದರು. ಅದೇ ರೇಂಜಿಗೆ ಇವಾಗ ನೆಕ್ಸ್ಟ್ ಟಾಕ್ಸಿಕ್ ಆದ್ಮೇಲೆ ರಾಮಾಯಣ, ಒಂದಾದ್ಮೇಲೆ ಒಂದು ಸೆಲ್ಯೂಟ್ ನಿಜಗಳು. ವೆರಿ ಎಕ್ಸೈಟೆಡ್ ಟು ಥಿಯೇಟ್ರಿಗೆ ಹೋಗಿ ಈ ಸಿನಿಮಾ ನೋಡೋದಕ್ಕೆ. ದಿವಾಲಿ ಅಂತ ಹೇಳಿದ್ದಾರೆ, ಬಟ್ ಡೇಟ್ಸ್ ಇನ್ನೂ ಮೆನ್ಷನ್ ಆಗಿಲ್ಲ, ಎಕ್ಸಾಕ್ಟ್ ಡೇಟ್ ಅವರು ಅನೌನ್ಸ್ ಮಾಡಿಲ್ಲ. ಸೊ ಹೋಗಿ ಸಿನಿಮಾಲಿ ನೋಡಿ ಥಿಯೇಟ್ರಲ್ಲಿ ತಿರ್ಗಾ ನಿಮ್ಮ ಮುಂದೆ ಬಂದು ರಿವ್ಯೂ ಮಾಡ್ತೀವಿ. ಸ್ವಲ್ಪ ದಿನ ಆಯಿತು ನಾವು ರಿವ್ಯೂಸ್ ಮಾಡಿ ಕಾರಣಾಂತರದಿಂದ. ಸೊ ತಿರ್ಗಾ ವಿಲ್ ಬಿ ರೈಟ್ ಆನ್ ಟ್ರ್ಯಾಕ್, ಸ್ಟಾರ್ಟ್ ಮಾಡ್ತೀವಿ ರಿವ್ಯೂಸು. ಆ್ಯಂಡ್ ಈ ಸಿನಿಮಾ ಬಂದು ಬರೀ ಒಂದು ಕನ್ನಡ ಆ್ಯಕ್ಟರ್ ಆಗಲಿ, ಹಿಂದಿ ಆ್ಯಕ್ಟರ್ ಆಗಲಿ ಅಂತಲ್ಲ, ಇಟ್ಸ್ ಪ್ಯಾನ್ ಇಂಡಿಯಾ ಆ್ಯಂಡ್ ಇಂಡಿಯನ್ ಫಿಲ್ಮ್. ಸೊ ಇಂಡಿಯಾ ಮೈಥಾಲಜಿ ಹಿಸ್ಟ್ರಿ ಬಗ್ಗೆ ಮಾತಾಡುತ್ತೆ. ಸೊ ಎಲ್ಲರೂ ದಯವಿಟ್ಟು ನೋಡಿ ಆ್ಯಂಡ್ ಥಿಯೇಟ್ರಿಗೆ ಬನ್ನಿ, ಫಿಲ್ಮ್ಸ್ ನೋಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ನೋಡ್ತಾ ಇರಿ ನಿಮ್ಮ ಚಾನಲ್ ಜಿಗರೆ ರಿವ್ಯೂಸ್, ಅದೇ ರೀತಿ ಪ್ರೀತಿ ಕೊಡಿ. ಅಲ್ಲಿವರೆಗೂ ನೆಕ್ಸ್ಟ್ ವಿಡಿಯೋಗೆ ಮೀಟ್ ಆಗೋಣ. ಎಲ್ಲ ಎಸ್ ಫ್ಯಾನ್ಸ್ ಅವರು ಶೇರ್ ಮಾಡೋಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಶೇರ್ ಮಾಡಿ. ಟಾಟಾ ಬಾಯ್ ಬಾಯ್, ಸಿ ಯು.